ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸೊಪ್ಪನ್ನು ನಿಯಮಿತವಾಗಿ ಬಳಸ್ತಾ ಇದ್ದರೆ ಅನೇಕ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಅಂಥ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ಸುಲಭವಾದ ರೆಸಿಪಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನೋಡಿ, ಇಲ್ಲಿ ಒಂದು ಕಟ್ಟಾಗುವಷ್ಟು ನುಗ್ಗೆ ಸೊಪ್ಪನ್ನು ತಗೊಂಡು ಆರಿಸಿ ಅದರ ಎಲೆಗಳನ್ನೆಲ್ಲ ಹೀಗೆ ತಗೊಳ್ತಾ ಇದ್ದೀನಿ. ಆಮೇಲೆ ಅದನ್ನು ತೊಳೆದು ಕತ್ತರಿಸಿ ಇಟ್ಕೊಳ್ಬೇಕು. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಬೇಳೆನ ನೆನೆಸ್ಕೊಳ್ತಾ ಇದ್ದೀನಿ, ತೊಗರಿಬೇಳೆ ನೆನೆಸೋದು ಆಪ್ಷನಲ್ಲು, ಬೇಗ ಬೇಯುತ್ತೆ ಅಂತ ನೆನೆಸಿಟ್ಕೊಂಡೆ ಅಷ್ಟೇ. ಆಮೇಲೆ ಒಂದು ಕುಕ್ಕರಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, 1 ಒಣಮೆಣಸಿನ್ಕಾಯಿಯನ್ನು ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಸಣ್ಣದಾಗಿ ಕತ್ತರಿಸಿರುವಂತಹ ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, 2 ಚಮಚದಷ್ಟು ಸಣ್ಣದಾಗಿ ಕತ್ತರಿಸಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿ ಹೀಗೆ ಹುರ್ಕೊಳ್ತಾ ಇದ್ದೀನಿ. ಆನಂತರ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ 1 ದೊಡ್ಡ ಚಿಟಿಕೆ ಅರಿಶಿನ, 1 ದೊಡ್ಡ ಚಿಟಿಕೆ ಇಂಗನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕು. ಸ್ವಲ್ಪ ಬಾಡಿದರೆ ಸಾಕು. ನೋಡಿ, ಇಷ್ಟ ಆದಮೇಲೆ ಇದಕ್ಕಿವಾಗ ಇನ್ನೊಂದು ದೊಡ್ಡ ಟೊಮ್ಯಾಟೊನ ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಟೊಮ್ಯಾಟೊ ಮೆತ್ತಗಾಗೋವರೆಗೆ ಹುರಿಬೇಕು. ನೋಡಿ, ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಟೊಮೆಟೊ ಹುರಿದಾದ್ಮೇಲೆ ತೊಳೆದು ಕತ್ತರಿಸಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕಿ ಅದನ್ನು ಸಹ 1 ನಿಮಿಷ ಹೀಗೆ ಹುರ್ಕೊಳ್ಬೇಕು. ಅದೊಂದು ಸ್ವಲ್ಪ ಮುದ್ದೆ ಆದಮೇಲೆ ನೆನೆಸಿಟ್ಟಿದ್ವಲ್ಲ ಆ ತೊಗರಿಬೇಳೆನ ಹಾಕ್ಕೊಳ್ಬೇಕು. ಇವಾಗ ಅರ್ಧ ಕಪ್ ತೊಗರಿಬೇಳೆ ಅಂದರೆ ಅದಕ್ಕೆ 3 ಪಟ್ಟಾಗೋಷ್ಟು ನೀರನ್ನು ಹಾಕಿ ಒಂದ್ಸಲ ಬೇಕಾದರೆ ಹೀಗೆ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಮಾಡಬೇಕು. ನಾನು ಬೇಳೆನ ನೆನೆಸಿಟ್ಕೊಂಡಿದ್ದೆ ಅಲ್ಲ, ಹಾಗಾಗಿ 1-2 ವಿಸಿಲ್ ಮಾಡಿದರೆ ಸಾಕಾಯಿತು. ನೀವು ಬೇಳೆನ ನೆನೆಸಿಟ್ಟಿಲ್ಲ ಅಂತಂದರೆ 3-4 ವಿಸಿಲು ಮಾಡಬೇಕಾಗತ್ತೆ. ಒಟ್ಟು ಬೇಳೆ ಮೆತ್ತಗೆ ಬೇಯೋವರೆಗೆ ಬೇಯಿಸಿದ್ರೆ ಆಯಿತು ಅಷ್ಟೇ. ನೋಡಿ, ಇಷ್ಟ ಆದಮೇಲೆ ಇವಾಗ ಬೇಳೆ ಎಲ್ಲ ಮೆತ್ತಗೆ ಬೆಂದಿದೆಯಾ ಅಂತ ಒಂದು ಸಲ ನೋಡಿಕೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ, ನೀವು ಇದನ್ನು ಚಪಾತಿ ಜೊತೆನಾದ್ರು ಬಡಿಸ್ಬೋದು, ಅನ್ನದ ಜೊತೆನಾದ್ರು ಬಡಿಸ್ಬೋದು. ಹಾಗಾಗಿ ಉಪ್ಪು ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಆಮೇಲೆ ಹೀಗೆ ಚೆನ್ನಾಗಿ ಬೇಳೆನ ಮ್ಯಾಶ್ ಮಾಡ್ಕೊಳ್ಬೇಕು. ಸೊಪ್ಪು ಕೂಡ ಚೆನ್ನಾಗಿ ಮ್ಯಾಶ್ ಆದಂಗೆ ಆಗುತ್ತೆ ಆವಾಗ. ಮತ್ತು ಬೇಕು ಅನಿಸಿದರೆ ಸ್ವಲ್ಪ ನೀರು ಹಾಕಿ ಒಂದು ಸಲ ಕುದಿಸ್ಬೇಕು. ಅಂದರೆ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿದ್ದೀನಿ. ಆಮೇಲೆ ಬಿಸಿ ಅನ್ನದ ಜೊತೆ ಮೇಲಿಂದ 1 ಚಮಚ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಬಹಳ ರುಚಿಯಾಗಿರುತ್ತೆ. ಆಗಲೇ ಹೇಳ್ದಂಗೆ ಚಪಾತಿ ರೊಟ್ಟಿ ಜೊತೆ ಬೇಕಾದರೂ ಬಡಿಸ್ಬೋದು. ತುಂಬ ಸುಲಭ, ರುಚಿ ಅದ್ಭುತ, ಆರೋಗ್ಯಕ್ಕೂ ಒಳ್ಳೆಯದು. ಖಂಡಿತ ಟ್ರೈ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.